ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಇದು 8th ರೆಸಿಪಿ. ನಿಮ್ಮ ಮನೇಲಿ ಏನಾದರೂ ನೈಟ್ ಅನ್ನ ಉಳ್ಕೊಂಡು ಬೆಳಗ್ಗೆ ಹೆಂಗಪ್ಪ ತಂಗ್ಳನ್ನು ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಲೆಫ್ಟ್ ಓವರ್ ರೈಸಿಂದ ಒಂದು ಸಲ ಈ ರೈಸ್ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಕ್ಯಾರೆಟ್, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದು 4 ಬೀನ್ಸು ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್, ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಬಟಾಣಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 3/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಗರಂ ಮಸಾಲ ಕೂಡ ತೊಗೊತಾ ಇದ್ದೀನಿ. ಮನೇಲಿ ಮಾಡಿರೋದು ಖಾಲಿ ಆಗಿತ್ತು, ಸೊ ಈ ಪ್ಯಾಕೆಟ್ ಗರಂ ಮಸಾಲನೇ ತೊಗೊತಾ ಇದ್ದೀನಿ. ಜೊತೆಗೆ ಎಗ್ ಮಸಾಲ, ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು, ಇದನ್ನು ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ರಾತ್ರಿ ಉಳ್ಕೊಂಡಿರೋ ಅನ್ನನ 1 ಬಟ್ಲು ತೊಗೊತಾ ಇದ್ದೀನಿ. ಇದರಲ್ಲಿ ಇಬ್ಬರಿಗೆ ಆರಾಮಾಗುತ್ತೆ. ನೀವೇನಾದರೂ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತೀರಾ ಅಂದರೆ ಬಿಸಿ ಅನ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಳಸೋಗ್ಬಿಡುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ. ಇಲ್ಲಿ ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ತರಕಾರಿಗಳೆಲ್ಲ ಆಯಿಲಲ್ಲೇ ಬೇಯಬೇಕು, ಸೊ ಆಯಿಲ್ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಅದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಜೀರಿಗೆ. ಈ ಟೈಮಲ್ಲಿ ಕರಿಬೇವಿನ ಸೊಪ್ಪಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ಜೊತೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಈರುಳ್ಳಿನ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಹಸಿ ಬಟಾಣಿನ ಸೇರಿಸ್ಕೊಂಡು ಈ ಒಗ್ಗರಣೆ ಜೊತೆನೆ ಅದನ್ನು ಕೂಡ 1-2 ನಿಮಿಷ ಬೇಯಿಸ್ಕೊತೀನಿ. ಬಟಾಣಿ ಬೆಂದಿದ್ದಾದಮೇಲೆ ಈಗ ಹೆಚ್ಚಿಟ್ಕೊಂಡಿದ್ನಲ್ವ ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಅದನ್ನು ಕೂಡ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತೀನಿ. ಈ ಮಿಕ್ಸ್ಚರ್ಗೆ ನಾವು ನೀರೆಲ್ಲ ಹಾಕಿ ಬೇಯಿಸಲ್ಲ, ಇದು ಎಣ್ಣೆಲೇ ಬೇಯಬೇಕು. ಮೊದಲೇ ಹೈ ಫ್ಲೇಮಲ್ಲಿಟ್ಟರೆ ಸೀದೋಗಕ್ಕೆ ಶುರುವಾಗುತ್ತೆ. ಅದಕ್ಕೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ತರಕಾರಿನ ಬೇಯಿಸ್ಕೊಳ್ಳಿ. ಇದು ಹಾರ್ಡ್ಲಿ ಒಂದು 5 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಇವಾಗ ಇಲ್ಲಿ ಒಂದು 50% ಅಷ್ಟು ಬೆಂದಿದೆ. ಇವಾಗ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ಬೇಯಿಸ್ಕೊತೀನಿ. ನೀವು ಒಂದು ಸಲ ತರಕಾರಿ ತೊಗೊಂಡು ತಿಂದು ನೋಡಿ, ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಇದ್ದರೆ ಇಷ್ಟ. ನಿಮಗೆ ತುಂಬ ಮೆತ್ತಗೆ ಅನಿಸಿದರೆ ಇಷ್ಟ ಇದ್ದರೆ ಜಾಸ್ತಿ ಬೇಯಿಸ್ಕೊಳ್ಳಿ. ನನಗೆ 75% ಬೆಂದರೆ ಸಾಕು. ನನಗೆ ಕ್ರಿಸ್ಪಿಯಾಗಿ ತರಕಾರಿಗಳು ಸಿಕ್ಕಿದರೆ ಇಷ್ಟ ಆಗುತ್ತೆ. ಅದಕ್ಕೆ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ನಲ್ವ ಅನ್ನ, ಅದನ್ನು ಕೂಡ ಆ ಮಿಕ್ಸ್ಚರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಎಗ್ ಮಸಾಲ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎರಡನ್ನೂ ಹಾಕಿ ಅನ್ನ ಮತ್ತು ಮಸಾಲೆ ಎರಡೂ ಒಂದಕ್ಕೊಂದು ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಇದೇ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಂಬಿಡಿ. ನಾನು ಮಾಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಸೊ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ವೆಜ್ ರೈಸ್ ರೆಡಿ ಆಗುತ್ತೆ. ಇವಾಗ ಕೆಲವ್ರಿಗೆ ವೆಜಿಟೇಬಲ್ಸ್ ಅಂದರೆ ಇಷ್ಟ ಇರಲ್ಲ, ಅವ್ರಿಗೆ ಮೇ ಬಿ ಅನ್ನಿಸ್ಬೋದು ಇವಾಗ ಯಾರು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಇದನ್ನು ಮಾಡ್ಕೊತಾರೆ ಅಂತ. ಇದು ನಿಜವಾಗ್ಲೂ ತರಕಾರಿ ಅನ್ನ, ಇವತ್ತಿಗೇನೋ ಸಿಂಪಲ್ ಬೇರೆ ಯಾವುದೋ ರ್ಯಾಂಡಮ್ ತರಕಾರಿ ಅನ್ನೋ ಥರ ಇರಲ್ಲ. ಈ ರೋಡ್ ಸೈಡಲ್ಲೆಲ್ಲ ಚೆನ್ನಾಗಿ ವಿನೆಗರ್ ಅದೆಲ್ಲ ಹಾಕ್ಬಿಟ್ಟು ವೆಜ್ ಫ್ರೈಡ್ ರೈಸ್ ಅಂತ ಮಾಡಿಕೊಡ್ತಾರಲ್ಲ, ಸೀರಿಯಸ್ಲಿ ಅದ್ರ ಲೆವೆಲ್ಲಿಗೇ ಇರುತ್ತೆ. ನಿಮಗೂ ಏನಾದರೂ ಸ್ವಲ್ಪ ಬೇಕು ಅಂತಂದರೆ ವಿನೆಗರ್ ಅಥವಾ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ನನಗಿಷ್ಟ ಇಲ್ಲ, ಬಿಕಾಸ್ ಅದನ್ನು ಹಾಕಿಲ್ಲ ಅಂದ್ರೂ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸೊ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ನಿಮಗಿದು ತುಂಬ ಇಷ್ಟ ಆಗುತ್ತೆ. ನಾಳೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ನಿಮಗೂ ಕೂಡ ನಾನು ಯಾವುದಾದ್ರೂ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.